ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ 1975ರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ 3 ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೇ, ನಾನು ನಿಮ್ಮ ಶುಭಾಕರ್. ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 50 ವರ್ಷಗಳ ಹಿಂದೆ, ಅಂದರೆ 1975ರ ವರ್ಷದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ 3 ಚಿತ್ರಗಳು ಬಿಡುಗಡೆಯಾಗುತ್ತವೆ. ಆ 3 ಚಿತ್ರಗಳು ಸೂಪರ್ ಹಿಟ್ ಆಗಿವೆ. ಆ 3 ಯಶಸ್ವಿ ಚಿತ್ರಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಜಯಪ್ರಭಾ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾದ ಚಿತ್ರ ದಾರಿ ತಪ್ಪಿದ ಮಗ. ಇದು 28 ಫೆಬ್ರವರಿ 1975ರಲ್ಲಿ ಬಿಡುಗಡೆಯಾಗುತ್ತದೆ. ಪೆಕೆಟಿ ಶಿವರಾಮ್ ರವರು ಈ ಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರಾಗಿದ್ದಾರೆ. ಚಿತ್ರಕ್ಕೆ ಸಾಹಿತ್ಯ ನೀಡಿದವರು ಚಿ ಉದಯಶಂಕರ್, ಛಾಯಾಗ್ರಹಣ ಆರ್ ಮಧುಸೂದನ್ ರವರದು, ಸಂಕಲನ ಪಿ ಭಕ್ತವತ್ಸಲಂ, ಸಂಗೀತ ಜಿ ಕೆ ವೆಂಕಟೇಶ್ ರವರು. ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಲ್ಪನಾ, ಆರತಿ, ಮಂಜುಳಾ ಹಾಗೂ ಜಯಮಾಲಾ ನಾಯಕಿಯಾಗಿ ನಟಿಸಿದ್ದಾರೆ. ಎಂ.ಇ. ರಾಜಮ್ಮ, ವಜ್ರಮುನಿ ಮುಂತಾದವರು ನಟಿಸಿದ್ದಾರೆ. ಈ ಚಿತ್ರವು ಅತ್ಯಂತ ಯಶಸ್ವಿಯಾದ ಚಿತ್ರವಾಗಿದೆ. ಮುಂಬೈನ ಸ್ಟಾರ್ ಹೋಟೆಲ್ ಆದ ಒಬೇರಾಯ್ ಹೋಟೆಲ್ನಲ್ಲಿ ಚಿತ್ರೀಕರಣಗೊಂಡ ಕನ್ನಡದ ಪ್ರಥಮ ಚಿತ್ರವಾಗಿದೆ. ಸೆಪ್ಟೆಂಬರ್ 12, 1975ರಲ್ಲಿ ರಮೇಶ್ ಮೂವೀಸ್ ಬ್ಯಾನರ್ನಲ್ಲಿ ಬಿಡುಗಡೆಯಾದ ಚಿತ್ರ ಮಯೂರ. ದೇವುಡು ನರಸಿಂಹಶಾಸ್ತ್ರಿಯವರ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಚಿತ್ರಕಥೆ ಚಿ ಉದಯಶಂಕರ್ ಅವರದು, ನಿರ್ಮಾಪಕರು ಟಿ.ಪಿ. ವೇಣುಗೋಪಾಲ್ ರವರು, ನಿರ್ದೇಶನ ವಿಜಯ್ ರವರದು. ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ, ಶ್ರೀನಾಥ್, ವಜ್ರಮುನಿ, ಎಂ.ಪಿ. ಶಂಕರ್, ಬಾಲಕೃಷ್ಣ, ಆದಿವಾಣಿ ಲಕ್ಷ್ಮೀದೇವಿ, ಅಶ್ವಥ್ ಮುಂತಾದವರು ನಟಿಸಿದ್ದಾರೆ. ಸಂಗೀತ ಜಿ ಕೆ ವೆಂಕಟೇಶ್ ರವರದು. ಛಾಯಾಗ್ರಹಣ ಅಣ್ಣಯ್ಯ ಮಲ್ಲಿಕ್, ಸಂಕಲನ ಪಿ ಭಕ್ತವತ್ಸಲಂ ರವರದು. ಈ ಚಿತ್ರವು ಯಶಸ್ವಿಯಾದ ಕನ್ನಡದ ಐತಿಹಾಸಿಕ ಚಿತ್ರಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಪಡೆದ ಚಿತ್ರವಾಗಿದೆ. 26 ಡಿಸೆಂಬರ್ 1975ರಂದು, ಅಂದರೆ ಈ ದಿನದಂದು 50 ವರ್ಷಗಳ ಹಿಂದೆ ಬಿಡುಗಡೆಯಾದ ಚಿತ್ರ. ಪೂರ್ಣಿಮಾ ಎಂಟರ್ಪ್ರೈಸಸ್ ನಡಿಯಲ್ಲಿ ಪ್ರಥಮ ಬಾರಿಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿ ಹಾಗೂ ಹಂಚಿಕೆದಾರರಾಗಿ ಬಿಡುಗಡೆ ಮಾಡಿದ ಚಿತ್ರ ತ್ರಿಮೂರ್ತಿ. ಈ ಚಿತ್ರವನ್ನು ನಿರ್ಮಿಸಿ ಬಿಡುಗಡೆ ಮಾಡುತ್ತಾರೆ. ಈ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ರವರು. ಸಂಗೀತ ಜಿ ಕೆ ವೆಂಕಟೇಶ್, ಛಾಯಾಗ್ರಹಣ ಶ್ರೀಕಾಂತ್ ರವರು. ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಮಾಲಾ, ಸುರೇಖಾ, ಸಂಪತ್, ಬಾಲಕೃಷ್ಣ, ವಜ್ರಮುನಿ ಮುಂತಾದವರು ನಟಿಸಿದ್ದಾರೆ. ಈ ಚಿತ್ರವು ಅತ್ಯಂತ ಯಶಸ್ವಿ ಚಿತ್ರವಾಗಿದೆ. ಹೀಗೆ 50 ವರ್ಷಗಳ ಹಿಂದೆ ಬಿಡುಗಡೆಯಾದ ಈ 3 ಚಿತ್ರಗಳು ಯಶಸ್ವಿಯಾಗಿ ಕನ್ನಡ ಚಿತ್ರ ರಸಿಕರ ಮನ ಗೆಲ್ಲುತ್ತವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.